सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान्। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं पादमौलिपर्यन्तं। गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। स्वस्त्यस्तु अशेषसन्मङ्गलानि भवन्तु। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। महत्वात् भारवत्वाच्च महाभारतमुच्यते। निरुक्तमस्य यो वेद सर्वपापैः प्रमुच्यते। कृष्णद्वैपायनं व्यासं विद्धि नारायणं प्रभुं को ह्यन्यः पुण्डरीकाक्षन् महाभारतकृत् भवेत्। वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते। नमो भगवते तस्मै व्यासायामिततेजसे यस्य प्रसादात् वक्ष्यामि नारायणकथामिमाम्। स्वस्त्यस्तु अशेषसन्मङ्गलानि भवन्तु। ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಬಂದು ಕೇಳ್ತಾನೆ, ನೀವೆಲ್ಲರೂ ಇವನು ಅರ್ಜುನ ಎಂದೇ ಹೇಳುತ್ತಲಿದ್ದಾರೆ. ಅರ್ಜುನ ನಮಗೆ ಗೊತ್ತಾಯಿತು, ಅರ್ಜುನ ಎಂದು ತಿಳಿತು, ಇನ್ನೂ ಅಜ್ಞಾತವಾಸ ಮುಗಿದಿಲ್ಲ. ಆದ್ದರಿಂದಾಗಿ ಪಾಂಡವರು ಪುನಃ 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸಕ್ಕೆ ತೆರಳಬೇಕು ಎಂದು ಹೇಳಿದಾಗ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿ 10 ವರ್ಷಕ್ಕೆ 2 ಬಾರಿ ಅಧಿಕ ಮಾಸಗಳು ಬರುತ್ತೆ. ಪಂಚಮೇ ವರ್ಷೆ 2 ಮಾಸಾವಧಿ ಅಧಿಮಾಸಕವು ಪ್ರತಿ 5 ವರ್ಷಕ್ಕೆ ಒಮ್ಮೆ 2 ಅಧಿಕ ಮಾಸಗಳು ಬರುತ್ತೆ. 10 ವರ್ಷಕ್ಕೆ 4 ಅಧಿಕ ಮಾಸಗಳಾಗತ್ತೆ. ಮುಂದಿನ 3 ವರ್ಷದಲ್ಲಿ 1 ಅಧಿಕ ಮಾಸ ಬರುತ್ತೆ. ಈ ಎಲ್ಲವೂ ಸೇರಿದರೆ 6 ತಿಂಗಳು ಹೆಚ್ಚಾಗತ್ತೆ. ಆದ್ದರಿಂದ 5 ತಿಂಗಳು ಹೆಚ್ಚಾಗತ್ತೆ. ಆದ್ದರಿಂದಾಗಿ ಪಾಂಡವರು 13.5 ವರ್ಷಗಳವರೆಗೆ ಅವರು ಕಳೆದಿದ್ದಾರೆ. ಆದ್ದರಿಂದಾಗಿ ಇವತ್ತು ನಾವು ಅರ್ಜುನನನ್ನು ಗುರುತಿಸಿದ ಮಾತ್ರಕ್ಕೆ ಅವರ ಅಜ್ಞಾತವಾಸ ಮುಗಿದಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಅಜ್ಞಾತವಾಸ ಮುಗಿದಾಗಿದೆ, ಮುಗಿದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಅದರಿಂದಾಗಿ ಅಜ್ಞಾತವಾಸ ಮುಗಿದಾಗಿದೆ, ಅವರಿಗೇನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಭೀಷ್ಮಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ.
ಭೀಷ್ಮಸ್ಯೋಪರತೆ ವಾಕ್ಯೆ ತಥಾ ದುರ್ಯೋಧನಸ್ಯ ಚ ಪ್ರಾಪ್ತಮರ್ಥಂಚ ಯದ್ವಾಕ್ಯಂ ದ್ರೋಣಶ್ಚಾಹ ದ್ವಿಜೋತ್ತಮಃ. ಈ ಮಾತುಗಳನ್ನೇ ದ್ರೋಣಾಚಾರ್ಯರೂ ಕೂಡ ಹೇಳಿ ಭೀಷ್ಮಾಚಾರ್ಯರ ಏನು ಈ ವಿಚಾರವಿದೆ ಈ ವಿಚಾರವನ್ನು ನಾವು ಒಪ್ಪಿಕೊಡ್ತೇವೆ, ಆದ್ದರಿಂದಾಗಿ ಪಾಂಡವರ ಅಜ್ಞಾತವಾಸ ಮುಗಿದಾಗಿದೆ ಎಂದು ದ್ರೋಣಾಚಾರ್ಯರು ತಿಳಿಸಿಕೊಟ್ಟಾದ ಮೇಲೆ ಇನ್ನು ಹೇಗಾದರೂ ಮಾಡಿ ಈ ಅರ್ಜುನನನ್ನು ಸೆರೆಬಡಿಯಬೇಕು ಅಂತ ಪ್ರಯತ್ನವನ್ನು ಮಾಡಿ ಒಂದು ಅದ್ಭುತವಾದ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಆಗ ಬೇಗದಿಂದ ಅರ್ಜುನ ಯುದ್ಧಕ್ಕಾಗಿ ಎದುರಿಗೆ ಬರ್ತಾ ಇರುವಾಗ ತಥಾ ವ್ಯೂಢೇಶ್ವನೀಕೇಶು ಕೌರವೇಯೈರ್ಮಹಾರಥೈಃ ಉಪಾಯಾದರ್ಜುನಸ್ತೂರ್ಣಂ ರಥಘೋಷೇಣ ನಾದಯನ್. ಆಗ ಅನೇಕ ವ್ಯೂಹಗಳನ್ನು ರಚನೆಯನ್ನು ಮಾಡಿ ಅರ್ಜುನನನ್ನು ಆ ವ್ಯೂಹದೊಳಗೆ ಸಿಲುಕಿಸಬೇಕು, ಅವನನ್ನು ಸೋಲಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಅರ್ಜುನ ವಿಚಾರವನ್ನು ಮಾಡ್ತಾನೆ. ಏನು ಎದುರಿಗೆ ಬಂದ ಕ್ಷಣಕ್ಕೇನೆ ಎದುರಿಗೆ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಈ 4 ಜನರು ಕಾಣಿಸ್ತಾರೆ. 4 ಜನರು ಕಾಣಿಸಿದರೆ ತನ್ನ ಗುರುಭಕ್ತಿಯನ್ನು ಅಂದರೆ 13 ವರ್ಷದ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ರೂಪವಾದ ಈ ದೊಡ್ಡದಾದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಎನ್ನುವುದನ್ನು ತಿಳಿಸ್ತಾ ಯುದ್ಧವಾಡೋದಕ್ಕೆ ಸನ್ನದ್ಧನಾಗಿದ್ದೇನೆ ಎಂಬುದಾಗಿ ಸೂಚನೆಯನ್ನು ಮಾಡೋದಕ್ಕಾಗಿ ದ್ವಾಭ್ಯಾಂ ತಥಾಚಾರ್ಯಂ ದ್ರೋಣಂ ಪ್ರಥಮತಃ ಕ್ರಮಾತ್ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ 3 ಜನರಿಗೂ 2 ಬಾಣಗಳನ್ನು ಅವರ ರಥದ ಮುಂದೆ ಬೀಳುವ ಹಾಗೆ ಬಾಣಗಳನ್ನು ಬಿಡ್ತಾನೆ. ಯಾಕೆ ಅಂತ ಹೇಳಿದಾಗ ಅವರಿಗೆ ನಮಸ್ಕಾರ ರೂಪದೊಳಗೆ 2 ಕೈಗಳಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥ ಗುರುಭಕ್ತಿಯನ್ನು ಸೂಚನೆಯನ್ನು ಮಾಡುವುದಕ್ಕಾಗಿ ಅರ್ಜುನ 2 ಬಾಣಗಳನ್ನು, ಮೊದಲಿಗೆ 2 ಬಾಣಗಳನ್ನು ದ್ರೋಣಾಚಾರ್ಯರಿಗೆ, ನಂತರ 2 ಬಾಣಗಳನ್ನು ಕೃಪಾಚಾರ್ಯರಿಗೆ, ನಂತರ 2 ಬಾಣಗಳನ್ನು ಅಶ್ವತ್ಥಾಮಾಚಾರ್ಯರಿಗೆ, ನಂತರ 2 ಬಾಣಗಳನ್ನು ಭೀಷ್ಮಾಚಾರ್ಯರಿಗೆ, ಹೀಗೆ 4 ಜನರಿಗೂ ಬಾಣಗಳನ್ನು ಬಿಟ್ಟು ತನ್ನ ನಮಸ್ಕಾರವನ್ನು ತಿಳಿಸಿದ. ಆಗ ಅದನ್ನು ಕಂಡು ಸಂತುಷ್ಟರಾಗಿರ್ತಕ್ಕಂತಹ ದ್ರೋಣಾಚಾರ್ಯ 2 ಬಾಣಗಳನ್ನು ಅವನ ಕುತ್ತಿಗೆಯ ಪಕ್ಕದಿಂದ ಬಿಡ್ತಾರೆ. ನಾನು ಆಶೀರ್ವಾದವನ್ನು ಮಾಡ್ತೇನೆ. ಇಮೋ ಬಾಣೋ ಅನುಪ್ರಾಪ್ತೋ ಪಾದಯೋ ಪ್ರತ್ಯುಪಸ್ಥಿತೋ ರಥಸ್ಯಾಗ್ರೆ ನಿಖಾತೋ ಮೇ ಚಿತ್ರಪುಂಖ ಇಮೋ ಚಾಪ್ಯಪರೋ ಬಾಣೋ ಅಭಿತಃ ಕರ್ಣಮೂಲಯೋ ಸಂಪೃಶಂ ತಾವತಿಕ್ರಾಂತೋ ಸ್ಪೃಷ್ಟ್ವೇ ಬಾಣಮಯಂ ಭೃಶಂ ಇತ್ಯಾದಿಯಾಗಿ ಹೇಳಿ 2 ಬಾಣಗಳನ್ನು ಬಿಟ್ಟು ಆಶೀರ್ವಾದವನ್ನು ಮಾಡ್ತಾರೆ ದ್ರೋಣ, ಕೃಪಾ, ಅಶ್ವತ್ಥಾಮ, ಭೀಷ್ಮಾಚಾರ್ಯರು. ಆಗ ದ್ರೋಣಾಚಾರ್ಯರು ಒಂದು ಮಾತನ್ನು ಹೇಳ್ತಾನೆ, ಈ ಅರ್ಜುನ ಏನಾದರೂ ನನಗೆ ನಮಸ್ಕಾರವನ್ನು ಮಾಡಿದ್ದಿಲ್ಲ ಅಂತಾಗಿದ್ದರೆ ಇವನ ಕುಲ ನಾಶವಾಗಲಿ ಎಂಬುದಾಗಿ ನಾನು ಶಾಪವನ್ನು ಕೊಡ್ತಾ ಇದ್ದೆ. ನಮಸ್ಕಾರವನ್ನು ಮಾಡಿದ್ದಾನೆ, ಆದ್ದರಿಂದಾಗಿ ವಿಜಯೀ ಭವ ಎಂಬುದಾಗಿ ಆಶೀರ್ವಾದವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ತಿಳಿಸ್ತಾರೆ. ಸತಂ ದೃಷ್ಟ್ವಾ ರಥಾನೀಕಂ ಪಾರ್ಥ ಸಾರಥಿಮಬ್ರವೀತ್ ಇಶುಪಾತ ಮಾತ್ರೇ ಸೇನಾಯಾಃ ಸ್ಥಾಪಯಶ್ವಾನರಿಂದಮ. ಆಗ ಅರ್ಜುನ ಸಾರಥಿಯಾದ ಉತ್ತರಕುಮಾರನಿಗೆ ಹೇಳ್ತಾನೆ, ಉತ್ತರ ಅತ್ಯಂತ ಶೀಘ್ರದಲ್ಲಿ ರಥವನ್ನು ಓಡಿಸ್ತಾ ಆ ಎಲ್ಲ ರಥಿಕರು ನಿಂತಿದ್ದಾರಲ್ಲ ಆ ರಥಿಕರ ಮುಂದೆ ಒಯ್ಯಿ ಅಂತ ಹೇಳ್ತಾ ರಥಿಕರ ಪರಿಚಯವನ್ನು ಮಾಡ್ತಾನೆ. ಆಸ್ಥಿತೋ ಮಧ್ಯಮಾಚಾರ್ಯೋ ಅಶ್ವತ್ಥಾಮಾಪ್ಯನಂತರಂ ಕೃಪಕರ್ಣೋ, ಅಲ್ಲಿ ಅಶ್ವತ್ಥಾಮ, ಕೃಪಾಚಾರ್ಯ, ಕರ್ಣ, ಭೂರಿಶ್ರವ, ಸೋಮದತ್ತ, ಬಾಲ್ಮೀಕ, ಜಯದ್ರಥ ಇವರೆಲ್ಲರೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ, ಇವರಿದ್ದಾರೆ ಎಂಬುದಾಗಿ ತಿಳಿದುಕೋ. ಆದರೆ ಇಲ್ಲಿ ದುರ್ಯೋಧನ ಕಾಣಿಸ್ತಾ ಇಲ್ಲಲ್ಲ, ಏಚೆ ಹೋಗಿದ್ದಾನೆ ಆ ಅಂತ ಹೇಳಿ ಅರ್ಜುನ ಹೀಗೆ ನೋಡಿದ. ಅಲ್ಲಿ 1.5 ಲಕ್ಷ ಆಕಳಗಳನ್ನು ಕದಿತ ದುರ್ಯೋಧನ ಓಡಿಕೊಂಡು ಹೋಗ್ತಾ ಇರ್ತಾನೆ. ಆಗ ಹೇಳ್ತಾನೆ, ಇವ್ರನ್ನೆಲ್ಲರನ್ನು ಬಿಡು, ರಥವನ್ನು ದುರ್ಯೋಧನ ಇದ್ದಲ್ಲಿ ಓಡಿಸು ಅಂತ ಹೇಳಿ ಆಚೆ ಓಡಿಸ್ತಾ ಇದ್ದ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ ಎಲ್ಲರಿಗೂ, ನಮಗೆ ಆಕಳ ಸಂಪತ್ತು, ಗೋ ಸಂಪತ್ತು ಸಿಗತ್ತೋ ಇಲ್ಲೋ ಗೊತ್ತಿಲ್ಲ,
ಗೋ ಸಂಪತ್ತು ಸಿಗದೇ ಇದ್ದರೆ ಬಹಳ ಹಾನಿ ಇಲ್ಲ, ದುರ್ಯೋಧನವೇನಾದರೂ ಅರ್ಜುನನ ಕೈಯಲ್ಲಿ ಸತ್ತು ಹೋದರೆ ದೊಡ್ಡ ಹಾನಿ ಇದೆ. ಆದ್ದರಿಂದಾಗಿ ಈಗ ನಾವು ದುರ್ಯೋಧನನನ್ನು ಬದುಕಿಸಬೇಕಾದದ್ದು, ರಾಜಪುತ್ರನನ್ನು ಬದುಕಿಸಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದಾಗಿ ಎಲ್ಲರೂ ದುರ್ಯೋಧನ ರಕ್ಷಣೆಗೆ ಓಡೋಣ ಅಂತ ಹೇಳಿ ದುರ್ಯೋಧನ ರಕ್ಷಣೆಗೆ ಎಲ್ಲರೂ ಓಡ್ತಾ ಇರ್ತಾರೆ. ಆಗ ಅರ್ಜುನ ಸಾರಥಿಗೆ ತಿಳಿಸಿಕೊಡ್ತಾನೆ, ಏನು ಅಂತಂದರೆ ಸಗತ್ವ ಪಶೂನ್ವೀರ. ಆಗ ಯುದ್ಧ ಪ್ರಾರಂಭವಾಗಿದೆ. ನೇರವಾಗಿ ಯುದ್ಧವಾಡ್ತಾ ಎಲ್ಲ ಆಕಳುಗಳನ್ನು ದಕ್ಷಿಣಕ್ಕೆ ಮುಖ ಮಾಡಿ ಹೋಗ್ತಾ ಇರುವ ಆಕಳುಗಳ ಎದುರಿಗೆ ಅರ್ಜುನ ಬಂದಾಗ ಗೋಪಾಲಕರಿಗೆ ಸಂತೋಷವಾಯಿತು. ಎಲ್ಲ ಆಕಳುಗಳನ್ನು ಉತ್ತರಾಭಿಮುಖವಾಗಿ ತಿರುಗಿಸಿ ವಿರಾಟನಗರಕ್ಕೆ ಒಯ್ತಾ ಇದ್ದಾರೆ. ಆಗ ಘನಘೋರವಾದ ಯುದ್ಧವಾಗತ್ತೆ. ಯುದ್ಧದೊಳಗೆ ತಾಂ ಶತ್ರು ಸೇನಾಂ ತರಸ ಪ್ರಣುದ್ಯ, ಆ ಎಲ್ಲ ಶತ್ರುಗಳ ಸೈನ್ಯವನ್ನು ಸೋಲಿಸಿದ ವೇಗದೊಳಗೆ. ಗಾಶ್ಚಾಪಿ ಜಿತ್ವ, ಎಲ್ಲ ಆಕಳಗಳನ್ನು ಗೆದ್ದ. ದುರ್ಯೋಧನ ಅಭಿಮುಖಂ ಪ್ರಯಾಂತಂ ಕುರು ಪ್ರವೀರ ಸಹಸ ಬೇಗಚ್ಚನ್. ಆಗ ಎಲ್ಲರೂ ದುರ್ಯೋಧನನ ಪರವಾಗಿ ಅವರೆಲ್ಲರೂ ಓಡಿ ಬರ್ತಾ ಇದ್ದಾರೆ. ಅರ್ಜುನ ಮಾತ್ರ ಎಲ್ಲರನ್ನು ಸೋಲಿಸಿ ಆಕಳಗಳನ್ನು ಗೆದ್ದು ವಿರಾಟ ನಗರಕ್ಕೆ ಕಳಿಸೇ ಬಿಟ್ಟ. ಘೋಷಪ್ರಯಾತಾಸು ಜವೇನ ಮಾತ್ಸ್ಯಾನ್ ಕಿರೀಟನಂ ಪ್ರೀತಿ ಯುತಂಚ ದೃಷ್ಟ ಪಶೂನ್ ಸಮಾದಾಯ ತಥೋ ನಿವೃತ್ತ ಗೋಪಾ ಸಮಸ್ತ ಪ್ರಯಯುಶ್ಚ ರಾಷ್ಟ್ರಂ. ಎಲ್ಲರೂ ಕೂಡ ಎಲ್ಲ ಗೋಪಾಲಕರು ಆಕಳುಗಳನ್ನು ತೆಗೆದುಕೊಂಡು ವಿರಾಟ ನಗರದ ಕಡೆಗೆ ಹೊರಟೇ ಬಿಡ್ತಾರೆ. ಅತ್ಯಂತ ಕ್ಷಣಕಾಲದೊಳಗೆ ಯುದ್ಧ ಮುಗಿದೋಯ್ತು. ತತಸ್ತ್ರೀಣಿ ಸಹಸ್ರಾಣಿ. ಆಗ ಅಷ್ಟರೊಳಗೆ ಈ ಭೀಷ್ಮಾದಿಗಳೆಲ್ಲ ದುರ್ಯೋಧನ ಪಕ್ಕದಲ್ಲಿ ಬರ್ತಾರೆ. ಬಂದಾಗ 3,000 ರಥಗಳನ್ನು ತೆಗೆದುಕೊಂಡು ಅರ್ಜುನನ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡ್ತಾರೆ. ಕರ್ಣೋ ರಥ ಸಹಸ್ರೇಣ, 1000 ರಥಗಳಿಗೆ ಕರ್ಣ ನಿಯಾಮಕನಾಗಿ ಒಂದು ಕಡೆಗೆ ಕರ್ಣ ಬರ್ತಾನೆ. ಭೀಷ್ಮಾಚಾರ್ಯ 1,000 ರಥಗಳನ್ನು ತೆಗೆದುಕೊಂಡು ಭೀಷ್ಮಾಚಾರ್ಯ ಯುದ್ಧಕ್ಕೆ ಬರ್ತಾರೆ. ದುರ್ಯೋಧನ ಒಂದು ಕಡೆಯಿಂದ ತನ್ನೆಲ್ಲ ತಮ್ಮಂದಿರಗಳಿಂದ ಸಹಿತನಾಗಿ ಮತ್ತೊಂದು 1000 ರಥಗಳಿಂದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದು ಕಡೆಗೆ ಕರ್ಣ, ಭೀಷ್ಮಾಚಾರ್ಯ, ದುರ್ಯೋಧನ, ಈಚೆ ಪೂರ್ವ ದಿಕ್ಕಿಗೆ ಅರ್ಜುನ ತಾನು ನಿಂತಿದ್ದಾನೆ. ಹೀಗೆ ಯುದ್ಧಕ್ಕೆ ದಾಳಿ ಮಾಡ್ತಾ ಇದ್ದಾರೆ. ಆಗ ವಿರಾಟರಾಜನ ಮಗನಾದ ಉತ್ತರ ಕುಮಾರನಿಗೆ ಅರ್ಜುನ ಆ ಎಲ್ಲರ ಮಾಹಿತಿಗಳನ್ನು ಕೊಡ್ತಾನೆ. ವೇದಿ ಅರ್ಥಾತ್ ಯಜ್ಞಕುಂಡಲವೇ ಧ್ವಜ ಪತಾಕೆಯಲ್ಲಿ ಚಿಹ್ನೆಯಾಗಿ ಉಳ್ಳವರು ಯಾರಿದ್ದಾರೆ ನೋಡು, ಅವರು ದ್ರೋಣಾಚಾರ್ಯ. ಸಿಂಹಲಾಂಗೂಲ ಯಾರಿಗೆ ಇದೆ ನೋಡು, ಅವರು ಅಶ್ವತ್ಥಾಮ. ಎತ್ತಿನ ಚಿಹ್ನೆ ಯಾರಿಗೆ ಇದೆ ನೋಡು, ಅವರು ಕೃಪಾಚಾರ್ಯ. ಅದ್ಭುತವಾದ ಪ್ರಕಾಶಮಾನವಾಗಿರ್ತಕ್ಕಂಥ ಧ್ವಜ ಇದೆಯಲ್ಲ, ಆ ಧ್ವಜ ಕರ್ಣನದು ಅಂತ ಹೇಳಿ ಎಲ್ಲರ ಧ್ವಜಗಳನ್ನು ಪರಿಚಯ ಮಾಡಿಸ್ತಾ ಅವರವರನ್ನು ತಿಳಿಸಿಕೊಡ್ತಾ ಇದ್ದಾನೆ. ತಿಳಿಸಿಕೊಟ್ಟಾದ ಮೇಲೆ ಏಷ ಶಾಂತನಭೋ ಭೀಷ್ಮ. ಅದಾದ ಮೇಲೆ ಭೀಷ್ಮಾಚಾರ್ಯರ ಬಗ್ಗೆ ಹೇಳ್ತಾನೆ. ವೈಡೂರ್ಯ ಮಣಿದಂಡೇನ ತಾಲವೃಕ್ಷೇಣ, ತಾಲವೃಕ್ಷವಿದೆ. ವೈಡೂರ್ಯ ಮಣಿಯಿಂದ ಯುಕ್ತವಾಗಿರ್ತಕ್ಕಂಥ ತಾಲವೃಕ್ಷವಿದೆ ನೋಡು, ಆ ತಾಲವೃಕ್ಷವಿರುವ ಧ್ವಜ ಉಳ್ಳಂತಹವರೇ ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರ ಎದುರಿಗೆ ಯುದ್ಧಕ್ಕೆ ಹೋದಾಗ ಸಾವಕಾಶ ಓಡಿಸು. ಅಲ್ಲಿ ಘೋರವಾದ ಯುದ್ಧವಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಕರ್ಣ ದುರ್ಯೋಧನಾದಿಗಳು ಯುದ್ಧಕ್ಕೆ ಬರ್ತಾರಲ್ಲ, ಅತ್ಯಂತ ವೇಗದಿಂದ ಓಡಿಸು, ಎಲ್ಲರನ್ನು ಚಂಡಾಡ್ತೇನೆ ಅಂತ ಅರ್ಜುನ ತಾನು ಹೇಳ್ತಾ ರಥವನ್ನು ಮುಂದೆ ಓಡಿಸ್ತಾ ಇದ್ದಾನೆ. ಘನಘೋರವಾದ ಯುದ್ಧವಾಗ್ತಾ ಇದೆ. ಆ ಯುದ್ಧದೊಳಗೆ ಧ್ವಜ ಗಾಂಡೀವ ಯೋಶ್ಚಾಪಿ ದೈವ್ಯ ಶಕ್ತ್ಯ ಚಮಾಯಯ ಇತಸ್ತತಶ್ಚ ಸಂಯಾನೆ ದೂರೇ ವ್ಯಾಪ್ಯಥವಂತಿಕೆ. ದುರ್ಗೆ ಆ ಗಾಂಧೀವ ಧನುಸ್ಸುಗಳಿಂದ ಯುಕ್ತವಾದ ರಥ, ಮೇಲೆ ಹನುಮಧ್ವಜ. ಆ ಹನುಮಧ್ವಜವನ್ನು ವರ್ಣನೆಯನ್ನು ಮಾಡ್ತಾರೆ. ಎದುರಿಗೆ ಬೆಟ್ಟ ಬರಲಿ, ಗುಹೆ ಬರಲಿ, ಮಳಿ ಬರಲಿ, ಏನು ಬಂದರೂ ಕೂಡ ಧ್ವಜವನ್ನು ತಡೆಯುವ, ಧ್ವಜವನ್ನು ತೊಯಿಸುವ, ಧ್ವಜವನ್ನು ಹಾಳು ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅಂತ ಅದ್ಭುತವಾದ ಧ್ವಜ. ಗಾಂಡೀವ ಧನುಸ್ಸಿನ ಜಾಗೆ ಎಷ್ಟು ಬಾಣಗಳನ್ನು ಬಿಟ್ಟು ಕತ್ತರಿಸಿ ಹಾಕಿದರೂ ಆಗಿಂದಾಗಲೇ ಬೆಳೆಯುವಂತಹ
ಎಂದಿಗೂ ಅಭೇದ್ಯವಾದ, ಭೇದಿಸಲು ಅಸಾಧ್ಯವಾದಂತಹ ಗಾಂಧೀವ ಧನಸ್ಸು. ಇಂತಹ ಗಾಂಧೀವ ಧನಸ್ಸನ್ನು ಧಾರಣವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಈ ಅರ್ಜುನ ನಮ್ಮನ್ನು ಸೋಲಿಸ್ತಾನೆ ಎಂಬುದಾಗಿ ಎಲ್ಲರೂ ವಿಚಾರವನ್ನು ಮಾಡ್ತಾ ಇದ್ದಾರೆ. ಆಗ ಸತುದ್ರೋಣಂ, ಅರ್ಜುನ ಮುಂದೆ ಯುದ್ಧಕ್ಕೆ ಬಂದು ದ್ರೋಣಾಚಾರ್ಯರಿಗೆ 21 ಬಾಣಗಳನ್ನು ಬಿಡ್ತಾನೆ. ದ್ರೋಣಾಚಾರ್ಯರನ್ನು ಸೋಲಿಸ್ತಾನೆ. 80 ಬಾಣಗಳಿಂದ ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸ್ತಾನೆ. 7 ಬಾಣಗಳಿಂದ ದುಸ್ಸಹನನ್ನು, 10 ಬಾಣಗಳಿಂದ ದುಶ್ಯಾಸನನನ್ನು, 12 ಬಾಣಗಳಿಂದ ಕೃಪಾಚಾರ್ಯರನ್ನು, 60 ಬಾಣಗಳಿಂದ ಭೀಷ್ಮಾಚಾರ್ಯರನ್ನು, ಹೀಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬಾಣಗಳನ್ನು ಬಿಟ್ಟು ಸೋಲಿಸಿದ ಎನ್ನುವುದನ್ನು ತಿಳಿಸ್ತಾರೆ. ಸಕರಣಂ ಸತನುತ್ರಾಣಂ ನಿರ್ಭಿದ್ಯ ನಿಷೇಧಾಕ್ಷರ. ಕರ್ಣನ ಜೊತೆಗೆ ಯುದ್ಧವಾಡ್ತಾ ಇರುವಾಗ ಕವಚವನ್ನು ಕತ್ತರಿಸಿ ಹಾಕಿದ, ಸಾರಥಿಯನ್ನು ಸಂಹಾರವನ್ನು ಮಾಡಿದ, ಅರ್ಧಚಂದ್ರದ ಬಾಣದಿಂದ ಕರ್ಣನ ಧನುಸ್ಸನ್ನು ಪುಡಿ ಮಾಡಿ ಹಾಕಿಬಿಟ್ಟ. ಕುದುರೆ, ಸಾರಥಿ, ಬಿಲ್ಲು ಎಲ್ಲವೂ ನಾಶ ಮಾಡಿ ಹಾಕಿದ ಕರ್ಣನ್. ಅದಾದ ಮೇಲೆ ಕರ್ಣ ಮತ್ತೊಂದು ರಥವನ್ನು ಏರಿ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬರ್ತಾ ಇರುವಾಗ ಕರ್ಣ ಯಸ್ತಂ ಸಭಾ ಮಧ್ಯೆ ಬಹುಬದ್ಧಂ ಪ್ರವಾಸಸೆ ನಮೇ ಯುಧಿ ಸಮೋಸ್ತೀತಿ ತದಿದಂ ಪ್ರತ್ಯುಪಸ್ಥಿತಂ. ಕರ್ಣ, ಆಗ ಅರ್ಜುನ ಹೇಳ್ತಾನೆ, ಯುದ್ಧದ ಆ ಜೂಜಾಟದ ಪ್ರಸಂಗದಲ್ಲಿ ಏನು ಪರುಷವಾಗಿ ಮಾತನಾಡಿದೆಯಲ್ಲ, ಅಲ್ಲಿ ಮಾತನಾಡೋದರಿಂದ ಬಹಳ ದೊಡ್ಡ ಮಾತುಗಳನ್ನು ಆಡಿದಂತೆ ಅಲ್ಲ, ಇಲ್ಲಿ ಯುದ್ಧವಾಡ ಮಗನೇ, ನಾನು ನಿನ್ನನ್ನು ಚಂಡಾಡ್ತೇನೆ ಅಂತ ಹೇಳಿ ಚೆನ್ನಾಗಿ ಬೈತಾ ಕರ್ಣನ ಜೊತೆಗೆ ಯುದ್ಧವಾಡ್ತಾ ಇದ್ದಾನೆ. ಇಷ್ಟರ ಮಧ್ಯದೊಳಗೆ ಕರ್ಣನ ತಮ್ಮ ಯುದ್ಧಕ್ಕೆ ಬಂದರೆ ಅವನನ್ನು ಸಂಹಾರವನ್ನು ಮಾಡಿ ಹಾಕಿಬಿಡ್ತಾನೆ ಅರ್ಜುನ. ತತ್ ಸತ್ಯಂ ಕುರು ರಾಧೇಯ. ಆಗ ಅಶ್ವತ್ಥಾಮಾಚಾರ್ಯರು ಹೇಳ್ತಾರೆ, ಏ ಕರ್ಣ, ಏನು ಸಭಾ ಮಧ್ಯದೊಳಗೆ ಏನೆಲ್ಲ ಪೌರುಷವಾದ ಮಾತುಗಳನ್ನು ಆಡಿದೆಯಲ್ಲ, ಹೀಗೆ ಸತ್ಯ ಮಾಡು. ಅರ್ಜುನ ಬರಲಿ, ಕೃಷ್ಣ ಬರಲಿ, ಯಾರು ಬಂದರೂ ಕೂಡ ಅವರನ್ನು ಸೋಲಿಸ್ತೇನೆ, ಅವರನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿದೆಯಲ್ಲ, ಯುದ್ಧ ಮಾಡು, ಸಂಹಾರವನ್ನು ಮಾಡು ಅಂತ ಅಶ್ವತ್ಥಾಮಾಚಾರ್ಯರು ಉತ್ಸಾಹವನ್ನು ತುಂಬಿದರೆ ಘನಘೋರವಾದ ಯುದ್ಧವಾಗ್ತಾ ಇದೆ. ಯುದ್ಧದೊಳಗೆ ಕರ್ಣ ದಿಕ್ಕಪಾಲಾಗ್ತಾನೆ, ಸೋತು ಹೋಗ್ತಾನೆ, ಸುಣ್ಣಾಗ್ತಾನೆ. ಅಷ್ಟೇ ಅಲ್ಲದೇನೆ ಆ ರಥವನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ, ಪಲಾಯನವನ್ನು ಮಾಡಿಬಿಡ್ತಾನೆ. ಹೀಗೆ ಅರ್ಜುನ ತಾನು ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾನೆ. ಅತಿ ಅದ್ಭುತವಾದ ಯುದ್ಧ. ಸಭಾ ಮಧ್ಯದೊಳಗೆ ಭಾರಿಯಾಗಿ ತನ್ನನ್ನು ತಾನು ಹಾಗೆ ಹೀಗೆ ಅಂತ ಕೊಚ್ಚಿಕೊಂಡ ಕರ್ಣ ಎದುರಿಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಅರ್ಜುನನ ಜೊತೆಗೆ ಸೋತು ಸುಣ್ಣವಾಗಿ ಪಲಾಯನವನ್ನೇ ಮಾಡಿಬಿಡ್ತಾನೆ. ಅಂದರೆ ಇದರಿಂದ ನಮಗೆ ತಿಳಿಸಿಕೊಡ್ತಾರೆ, ಹೇಳಿಕೊಳ್ಳುವವನಿಗಿಂತಲೂ ಕೆಲಸದೊಳಗೆ, ಕಾರ್ಯದೊಳಗೆ ಕಾರ್ಯದೊಳಗೆ ತನ್ನ ಶಕ್ತಿಯನ್ನು ತೋರಿಸುವವ ಬಲಾಢ್ಯ. ಕರ್ಣನ ಪರಿಸ್ಥಿತಿ ಹೀಗಿತ್ತು ಅಂತಂದರೆ, ಅರ್ಜುನನ ಜೊತೆಗೆ ಯುದ್ಧದೊಳಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಆದರೆ ಅರ್ಜುನನಿಲ್ಲದಿದ್ದಾಗ ಬಹಳ ತನ್ನ ಬಗ್ಗೆ ಹೇಳಿಕೊಳ್ತಾನೆ. ಕರ್ಣ ಬರಲಿ, ಅರ್ಜುನ ಬರಲಿ, ಇಂದ್ರ ಬರಲಿ, ಕೃಷ್ಣ ಬರಲಿ, ಯಾರು ಬೇಕಾದರೂ ಬರಲಿ, ಅವರನ್ನು ಸೋಲಿಸಿ ಹಾಕ್ತೇನೆ ಅಂಥೇಳಿ. ಇದು ಕರ್ಣನ ಪರಿಸ್ಥಿತಿ. ಅರ್ಜುನ ಮಾತನಾಡುವುದಿಲ್ಲ, ಎದುರಿಗೆ ಕರ್ಣನೇ ಬರಲಿ, ಇಂದ್ರನೇ ಬರಲಿ, ಅವರನ್ನು ಸೋಲಿಸಿ ಹಾಕಿದ ಅರ್ಜುನ. ಇದು ಅರ್ಜುನನ ತಾಕತ್ತು. ಯಾಕೆ ಬಂತು ಅರ್ಜುನನಲ್ಲಿ ಈ ತಾಕತ್ತು ಅಂತಂದರೆ, ಅರ್ಜುನನಲ್ಲಿ ಧರ್ಮವಿದೆ, ಧರ್ಮದ ಮೂರ್ತಿಮತ್ ಸ್ವರೂಪನಾಗಿದ್ದಾನೆ. ಯತೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆ ಅಲ್ಲಿ ಜಯವಿದೆ, ಎಲ್ಲಿ ಅಧರ್ಮವಿದೆ ಅಲ್ಲಿ ಸೋಲು ನಿಶ್ಚಿತ. ಪರಶುರಾಮ ದೇವರ ಶಿಷ್ಯ, ಬಲಾಢ್ಯ, ಪರಾಕ್ರಮಿ, ಅತ್ಯದ್ಭುತವಾದ ಸಾಮರ್ಥ್ಯವುಳ್ಳವ, ಒಂದು ಬಾರಿ ಜರಾಸಂಧನನ್ನೂ ಸೋಲಿಸಿದ ಮಹಾ ಸಮರ್ಥ ಕರ್ಣ. ಆದರೂ ಕರ್ಣನಲ್ಲಿ ಅಧರ್ಮವಿರೋಣದಿಂದಾಗಿ, ಅಧರ್ಮದ ಪಕ್ಷಕ್ಕೆ ಕರ್ಣನ ಬೆಂಬಲವಿರೋಣದಿಂದಾಗಿ ಕರ್ಣ ಅರ್ಜುನನ ಮೇಲಿಂದ ಸೋತ, ಸುಣ್ಣಾದ, ಪಲಾಯನವನ್ನು ಮಾಡಿ. ಇದರಿಂದ ನಮಗೆ ಒಂದು ಅದ್ಭುತವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ನಿಮ್ಮಲ್ಲಿ ಧರ್ಮವಿದ್ದರೆ ಎಂಥ ಪರಿಸ್ಥಿತಿಗಳು ಎದುರಾದರೂ ನೀವು ಗೆದ್ದು ಬರ್ತೀರಾ. ನಿಮ್ಮಲ್ಲಿ ಅದೇ ಅಧರ್ಮವಿದೆ ಅಂತಾದರೆ ಎಂಥ ಬಲಾಢ್ಯರು ನೀವಾಗಿದ್ದರೂ ಕೂಡ
ನೀವು ಸೋತು ಸುಣ್ಣಾಗಿ ಪಲಾಯನವನ್ನು ಮಾಡೋದು ನಿಶ್ಚಿತ. ಆದ್ದರಿಂದಾಗಿ ನಾವು ಧರ್ಮವನ್ನು ಮಾಡಬೇಕು, ಅಧರ್ಮದಲ್ಲೇ ಆಸಕ್ತಿ ಉಳ್ಳವರಾಗಿ ಅಭಿರುಚಿ ಉಳ್ಳವರಾಗಿ ಇರಬೇಕು. ಈ ಎರಡು ಎಚ್ಚರಿಕೆಯನ್ನು ನಮಗೆ ಕೊಡ್ತಾರೆ. ಧರ್ಮದಲ್ಲಿ ಇದ್ದು ಅರ್ಜುನನಂತೆ ಜಯಶಾಲಿಯಾಗಬೇಕು, ಅಧರ್ಮದಲ್ಲಿ ಇದ್ದು ಕರ್ಣನಂತೆ ಸೋತು ಸುಣ್ಣಾಗಬೇಕು. ಇದು ನಾವು ವಿಚಾರವನ್ನು ಮಾಡಬೇಕಾದದ್ದು ಎಂಬುದಾಗಿ ತಿಳಿಸ್ತಾ, ಇವತ್ತು ಆಷಾಢ ಮಾಸ ಕೃಷ್ಣ ಏಕಾದಶಿಯ ಶುಭ ಅದ್ಭುತವಾದ ಮುಹೂರ್ತದಲ್ಲಿ ಶ್ರೀಮದ್ ಭಾಗವತ ಮಹಾಭಾರತವನ್ನು ಯಥಾಶಕ್ತಿ ಕೇಳಿದ್ದೇವೆ. ಅದರಿಂದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಶ್ರೀಮನ್ನಾರಾಯಣ ಸಂತುಷ್ಟನಾಗಿ ದಿವ್ಯವಾದ ಮಂಗಳಗಳನ್ನು ಮಾಡಲಿ ಎಂಬುದಾಗಿ ಹರಿಸ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.